ನೀವು ಬೇಕಿದ್ರೆ ಈ ತರ ಪರ್ಸನಲೈಸ್ ಫೋಟೋ ಕೂಡ ಮಾಡಿಸ್ಕೊಳ್ಬೋದು. ನೈಸ್. ಹಾಗಾದ್ರೆ ನನ್ನ ಗರ್ಲ್ ಫ್ರೆಂಡ್ ಫೋಟೋನು ಹಾಕ್ತೀರಾ? ಯಾ ಶೋರ್. ಮಾ ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಯ್ತು, ಅಪ್ಪ ಅಮ್ಮನಿಗೆ ಯಾವೇನು ತೆಕ್ಕೊಡಲ್ವಾ? ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯಾ? ಇವತ್ತು ಮದರ್ಸ್ ಡೇ ಅಲ್ವಾ, ಅದಕ್ಕೆ ನಿನ್ನ ಸಚಿನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಮಾ ನಾನಿಲ್ಲಿ ಕೆಲಸ ಮಾಡ್ತಾ ಇದೀನಿ. ಹಾಕಿಸ್ಕೊಂತೀರಾ ಈ ತರ ಫೋಟೋ? ಇಲ್ಲಿ ನೋಡು, ನಿನ್ ಫ್ರೆಂಡ್ಸ್ ಎಲ್ರಿಗೂ ಮದ್ವೆ ಆಗ್ತಿದೆ, ನೀನ್ ಯಾವಾಗ ಮದ್ವೆ ಆಗೋದು? ಕಸ್ಟಮರ್ ಇದ್ದಾಗ ಡಿಸ್ಟರ್ಬ್ ಮಾಡ್ಬೇಡ ಅಮ್ಮ. ಅಷ್ಟೊಂದು ಡೇಟಿಂಗ್ ಆಪ್ಸ್ ಇದೆ, ಹೇಳ್ತಿದ್ದೀನಿ ಅಷ್ಟೇನೆ. ಇವತ್ತು ನಾವು MYOP ಅದೇನ್ ಮಾಡ್ತಿದ್ದಾಳ ಅವಳು? ಇನ್ಫ್ಲುಯೆನ್ಸರ್ ಕಣಮ್ಮ, MIOP ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇನ್ ಜನರೇಷನ್ ನಿಮ್ದು. ನಮ್ ಕಾಲದಲ್ಲಿ ಬೇರೆ ಮುಂದೆ ಮಾತಾಡಕ್ಕೆ ಹೆದರ್ಕೋತಿದ್ವಿ, ಈಗ ಎಲ್ರ ಮುಂದೆ ಜೋರಾಗಿ ಮಾತಾಡ್ತಾಳೆ. 8 to 10 hours ಇರುತ್ತೆ. ನಾನು ಬೆಳಗ್ಗೆ ಅಷ್ಟೇ ಹಾಕ್ದೆ, ಸ್ಮೆಲ್ ಇನ್ನೂ ಹಾಗೆ ಇದೆ. ದಟ್ಸ್ ನೈಸ್. ಈಗ ಪರ್ಫ್ಯೂಮ್ ಎಲ್ಲ ನೀನು ಹಾಕೋತಿಯಾ? ಏನಾಯ್ತು? ನೋ ನಥಿಂಗ್. ಅಲ್ಲಿ ನೋಡು, ನಿನ್ ಫ್ರೆಂಡ್ ಸಂಜನಾ ಬರ್ತಿದ್ದಾಳೆ, ಜೊತೆ ಯಾರ ಹುಡುಗ? ಮಾ ನೀನ್ ಸುಮ್ನೆ ಇರು, ಸೀನ್ ಮಾಡ್ಬೇಡ. ಅದು ಅವಳ ಬಾಯ್ ಫ್ರೆಂಡ್. ಅಮ್ಮಂಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಯು ಲೈಕ್? ಯಾ, ಮುಂಚೆ ನಾನು ನಿಮ್ಮ ಅಮ್ಮಗೂ ಗಿಫ್ಟ್ ಕೊಡ್ತಿದ್ದೆ. ಐ ಮಿಸ್ ಆಂಟಿ. ಕ್ಯಾನ್ ಐ ಪ್ಯಾಕ್ ದಿಸ್? ಯಾ. ಏನಾಗಿತ್ತು ಅವ್ರ ಅಮ್ಮಂಗೆ? 6 ತಿಂಗಳ ಹಿಂದೆ ಅವ್ರ ಅಮ್ಮ ತೀರ್ಕೊಂಡ್ರು. ಅವಳು ಏನ್ ಮಾಡ್ತಿದ್ದಾಳೆ? ಇನ್ಫ್ಲುಯೆನ್ಸರ್ ಅಮ್ಮ. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನೋ, ನನಗೆ ಕೆಲಸ ಇದೆ. ಡೋಂಟ್ ವರಿ, ಐ ವಿಲ್ ಬಿ ಫೈನ್. ನಮ್ಮಮ್ಮ ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ. ಕೆಲವೊಂದ್ಸಲ ಕಷ್ಟ ಆಗುತ್ತೆ, ಬಟ್ ಇಟ್ಸ್ ಓಕೆ. ಹಾಗಾದ್ರೆ ನಾನೆಲ್ಲಿರೋದು ನಿಂಗೂ ಇಷ್ಟ ಅಂತ ಆಯ್ತು. ನಿಂಗೆ ಆ ಪರ್ಫ್ಯೂಮ್ ಸೂಟ್ ಆಗಲ್ಲ, ಇನ್ನೊಂದು ಇತ್ತಲ್ಲ, ನಿನ್ನ ಇಷ್ಟಗಳನ್ನೆಲ್ಲ ನನ್ನ ಮೇಲೆ ಹಾಕ್ಬೇಡ ಅಂತ ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಕಣೆ.